ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಲ್ಮೆಯ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಕೃಷಿ ಇಲಾಖೆ ಕೃಷಿ ಪರಿಕರಗಳಂದರೆ ರೈತರಿಗೆ ಒದಗಿಸುವಂತಹ ಅಥವಾ ಎಲ್ಲ ಒಂದು ಖಾಸಗಿ ಮಾರಾಟ ಮಳಿಗೆಗಳಿಂದ ರೈತರು ಪಡೆದುಕೊಳ್ಳುವಂತಹ ಒಂದು ಕೃಷಿ ಪರಿಕರಗಳ ಒಂದು ಗುಣಮಟ್ಟವನ್ನು ಕಾಪಾಡುವಲ್ಲಿ ಕೃಷಿ ಇಲಾಖೆ ಪ್ರತಿನಿತ್ಯ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಅಂದರೆ ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಅಥವಾ ಕೀಟನಾಶಕಗಳಾಗಿರ್ಬೋದು, ಜೈವಿಕ ಪೀಡನಾಶಕಗಳು, ಜೈವಿಕ ಗೊಬ್ಬರಗಳು, ಅಷ್ಟೇ ಅಲ್ಲ ಕೃಷಿ ಯಂತ್ರೋಪಕರಣಗಳ ಅದರ ಒಂದು ಗುಣಮಟ್ಟ ಆಗಿರ್ಬೋದು, ಅಥವಾ ಟಾರ್ಪಾಲಿನ್ ಅಥವಾ ತಾಡಪಾಲುಗಳಂತ ನಾವು ಏನು ಕರಿತೀವಿ ಅದಾಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಕೃಷಿ ಪರಿಕರಗಳನ್ನು ಖಾಸಗಿ ಮಳಿಗೆಗಳಿಂದ ರೈತರು ಕೊಂಡುಕೊಳ್ಳೋದಾಗಿರ್ಬೋದು, ಅಥವಾ ಕೃಷಿ ಇಲಾಖೆ ವತಿಯಿಂದ ಸಹಾಯಧನದಡಿ ನೇರವಾಗಿ ರೈತರಿಗೆ ವಿತರಣೆ ಮಾಡುವಂತಹ ಕೃಷಿ ಪರಿಕರಗಳಾಗಿರ್ಬೋದು, ಎಲ್ಲವನ್ನು ಸಹ ಕೃಷಿ ಇಲಾಖೆಯಲ್ಲಿ ಹಲವಾರು ಹಂತದಲ್ಲಿ, ಅಂದರೆ ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳಿದ್ದಾರೆ, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ಹಾಗೆ ಒಂದೊಂದು ರಾಜ್ಯ ವ್ಯಾಪಿ ತಗೊಂಡಾಗ ಅಪರ ಕೃಷಿ ನಿರ್ದೇಶಕರುಗಳು ಮತ್ತು ಕೃಷಿ ನಿರ್ದೇಶಕರು ಸಹ ಅವರೆಲ್ಲರೂ ಅವರ ನಿರ್ದೇಶಕರು ಅಥವಾ ಕೃಷಿ ಅಧಿಕಾರಿಗಳಿದ್ದಾರೆ. ಇದರೊಂದಿಗೆ ಅವರು ಬೀಜ ಪರಿವೀಕ್ಷಕರಾಗಿರ್ತಾರೆ, ಆಮೇಲೆ ರಸಗೊಬ್ಬರ ಪರಿವೀಕ್ಷಕರಾಗಿರ್ತಾರೆ, ಮತ್ತೆ ಕೀಟನಾಶಕ ಪರಿವೀಕ್ಷಕರು ಸಹ ಆಗಿರ್ತಾರೆ. ಹಾಗಾಗಿ ಇವರು ಒಂದು ಇನ್ಸ್ಪೆಕ್ಟರ್ ಆಗಿ ನಾವು ಅವ್ರಿಗೆ ಕರಿಬಹುದು. ಈ ರೀತಿಯಾದಂಥ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಕೃಷಿ ಇಲಾಖೆಯ ಜೊತೆಗೆ ಒಂದು ಕೃಷಿ ಸಚಿವಾಲಯದ ಒಂದು ಜಾಗೃತ ಕೋಶ ಅನ್ನೋದು ಸಹ ಒಂದಿದೆ. ಸೊ ಅದನ್ನು ಸಹ ರಾಜ್ಯವ್ಯಾಪಿ ಎಲ್ಲೆಡೆ ಸಂಚರಿಸಿ ಇವೆಲ್ಲ ಪರಿಕರಗಳ ಒಂದು ಗುಣ ನಿಯಂತ್ರಣವನ್ನು ಸಹ ಕಾಪಾಡಿಕೊಳ್ತಾ ಬರ್ತಾ ಇದೆ. ಬನ್ನಿ ರೈತ ಬಾಂಧವರೇ, ಇವತ್ತು ಕೃಷಿ ಪರಿಕರಗಳ ಗುಣ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ ಅಂತಂದ್ರೆ ಕೃಷಿ ಸಚಿವಾಲಯದ ಜಾಗೃತ ಕೋಶದ ಪಾತ್ರ ಏನು ಅನ್ನೋದನ್ನು ನೋಡೋಣ. ರೈತ ಬಾಂಧವರೇ, ನಾನು ಏನು ಹೇಳಿದೆ ಈ ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು. ದೂರವಾಣಿ ಸಂಖ್ಯೆ ತಮ್ಮ ಟಿವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ. 0802354259 ಮತ್ತು 0802354269. ಈ ಒಂದು ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶ ಪಾತ್ರ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲು ನಮ್ಮೊಡನೆ ಡಾಕ್ಟರ್ HC ದೇವರಾಜ್ ಸಾಹೇಬರು, ಅಪರ ಕೃಷಿ ನಿರ್ದೇಶಕರು, ಜಾಗೃತ ಕೋಶದಿಂದ ಆಗಮಿಸಿದ್ದಾರೆ. ರೈತ ಬಾಂಧವರ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಸರ್, ನಾನು ಹೇಳಿದೆ ಇವಾಗ ಕೃಷಿ ಪರಿಕರಗಳ ನಿಯಂತ್ರಣ ಯಾವ ರೀತಿ ಗುಣಮಟ್ಟವನ್ನು ಕಾಪಾಡ್ಕೊಳ್ತೀವಿ ಅಂತ ಹೇಳಿ. ಈಗ ಕೃಷಿ ಇಲಾಖೆ ಈ ಒಂದು ಕೆಲಸ ಮಾಡ್ತಾ ಇದೆ. ಈ ಕೃಷಿ ಸಚಿವಾಲಯದ ಜಾಗೃತ ಕೋಶ ಅಂತ ಇರೋದನ್ನ ರೈತರಿಗೆ ಪ್ರಾಯಶಃ ಅಷ್ಟು ಗೊತ್ತಾಗ್ತಾ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ನಮ್ಮ ಕೃಷಿ ಇಲಾಖೆ ಜೊತೆಗೆ ಅಷ್ಟೇ ಮಹತ್ತರವಾದ ಒಂದು ಪಾತ್ರ ಕೃಷಿ ಜಾಗೃತ ಕೋಶ ಪಾತ್ರನೂ ಸಹ ನಡೀತಾ ಇದೆ. ಎಲ್ಲ ಒಂದು ಗುಣಮಟ್ಟವನ್ನು ಕಾಪಾಡ್ಕೊಳ್ತಾ ಇದ್ದೀರಾ. ಈ ಯಾವಾಗ ಪ್ರಾರಂಭ ಆಯ್ತು ಸರ್ ಇದು ಒಂದು ಸಚಿವಾಲಯದ ಒಂದು ಜಾಗೃತ ಕೋಶ ಯಾವಾಗ ಪ್ರಾರಂಭ ಆಯ್ತು? ಸಚಿವಾಲಯದ ಜಾಗೃತ ಕೋಶ ತಮಗೆ ಗೊತ್ತಿರೋ ಹಾಗೆ 2014ರಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತ ಎರಡು ಇಲಾಖೆಗಳಿವೆ. ಎರಡೂ ಇಲಾಖೆಗಳು 2014ನೇ ಇಸ್ವಿನಲ್ಲಿ ವಿಲೀನ ಆಗಿದೆ. ಆ ವಿಲೀನ ಆದ ನಂತರ ಎರಡು ಇಲಾಖೆಗಳಾಗಿ ನಾವು ಹೇಗೆ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ ಅಥವಾ ಕಾಮಗಾರಿಗಳನ್ನ ಏನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅದು ಸಮರ್ಪಕವಾಗಿ ಆಗಬೇಕು ಮತ್ತು ಸಮರ್ಪಕವಾಗಿ ಮೇಲ್ವಿಚಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ನಾವು ತಾವಾಗ ಹೇಳಿದಾಗ ಕೃಷಿ ಪರಿಕರಗಳು ಈ ಗುಣಮಟ್ಟ ಕಾಯ್ಕೊಳ್ಬೇಕು ಅಂತ ಹೇಳೋ ಉದ್ದೇಶದಿಂದ ಈ ನಮ್ಮ ಜಾಗೃತ ಕೋಶ 2014ನೇ ನವೆಂಬರ್ನಲ್ಲಿ ಪ್ರಾರಂಭ ಆಗಿದೆ. ಸೊ
ಹೀಗೆ ಪ್ರಾರಂಭವಾದ ಒಂದು ಜಾಗೃತ ಕೋಶ ಕಾರ್ಯನಿರ್ವಹಿಸುವ ಚಟುವಟಿಕೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ, ಮತ್ತೆ ತಮ್ಮ ಒಂದು ಕಚೇರಿಗಳು ರಾಜ್ಯವ್ಯಾಪಿ ತಗೊಂಡಾಗ ನಾವು ಎಲ್ಲೆಲ್ಲಿ ಇದೆ ಸರ್? ಈಗ ನಮ್ಮ ರಾಜ್ಯ ಮಟ್ಟದಲ್ಲಿ ಅಪರ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಆಫೀಸ್ ಇದೆ, ಕಚೇರಿ ಇದೆ. 2014ನೇ ಇಸ್ವಿನಲ್ಲಿ ಬೆಂಗಳೂರು ಮತ್ತು ಬೆಳಗಾವಿನಲ್ಲಿ, ನಾರ್ತ್ ಕರ್ನಾಟಕಕ್ಕೆ ಬೆಳಗಾವಿನಲ್ಲಿ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಜಂಟಿ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ 2 ಕಚೇರಿಗಳನ್ನು ಸ್ಥಾಪನೆ ಮಾಡಿದ್ವಿ. ಸೊ ತಮಗೆ ಗೊತ್ತಿರೋ ಬರ್ತಾ ಬರ್ತಾ ಈ ನಮ್ಮ ಕಾರ್ಯಕ್ರಮ ಹೆಚ್ಚಾದಾಗ ಮತ್ತು ನಮ್ಮ ಕೃಷಿ ಪರಿಕರಗಳ ಏನು ಡೀಲರ್ಸ್ ಅಂತ ಏನು ಹೇಳ್ತೀವಿ ಅವರ ಸಂಖ್ಯೆ ಜಾಸ್ತಿ ಆದಾಗ ಸಮರ್ಪಕವಾಗಿ ಇನ್ನೂ ಜಾಸ್ತಿ ಸಮರ್ಪಕವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ 2022ನೇ ಇಸ್ವಿನಲ್ಲಿ ಜೂನ್ನಲ್ಲಿ ನಮ್ಮನ್ನು ಏನಂತೀವಿ ರೆವಿನ್ಯೂ ಡಿವಿಷನ್ಸ್ ಅಂತ ಏನು ಕರಿತೀವಿ, ವಲಯಗಳು, ಈ ಬೆಂಗಳೂರು ಮೈಸೂರು ಆಗಿರೋ ವಿಭಾಗಗಳು, ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಗುಲ್ಬರ್ಗ. ಸೊ ಬೆಂಗಳೂರು ಬೆಳಗಾವಿನಲ್ಲಿ ಮುಂಚೆ ಆಗಿತ್ತು, ಮೈಸೂರಿನಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ 2022ನೇ ಇಸ್ವಿ ಜೂನ್ನಲ್ಲಿ ಮತ್ತೆರಡು ನಮ್ಮ ಜಂಟಿ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ 2 ಕಚೇರಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಸೊ ಇವರ ಜಂಟಿ ಕೃಷಿ ನಿರ್ದೇಶಕರ ಕಚೇರಿನಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತೇಳಿ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ. ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಜಿಲ್ಲೆಗೂ ಮತ್ತು ಅವರ ಜಿಲ್ಲಾ ವ್ಯಾಪ್ತಿ ಅನುಸಾರವಾಗಿ ಒಬ್ಬರು ಅಥವಾ ಇಬ್ಬರು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ. ಅವರ ನೇತೃತ್ವದಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಹೋಗ್ತೀವಿ. ಇದು ನಮ್ಮ ಸದ್ಯಕ್ಕೆ ಇರ್ತಕ್ಕಂಥ ಒಂದು ಏನು ವ್ಯಾಪ್ತಿ ಅಥವಾ ನಮ್ಮ ಕಚೇರಿಗಳ ಒಂದು ಅಸ್ತಿತ್ವ. ಸರ್, ಈಗ ಕೃಷಿ ಪರಿಕರಗಳ ಒಂದು ಮಾರಾಟಗಾರರು ಹೋಬಳಿ ಮಟ್ಟಿನ ರಾಜ್ಯ ಎಲ್ಲ ಕಡೆ ಯಥೇಚ್ಛ ಸಂಖ್ಯೆಯಲ್ಲಿದೆ. ಸಂಖ್ಯೆಗಳು ಹೇಳೋದಕ್ಕೇನೆ ಅದು ಇದನ್ಸುತ್ತದೆ. ಈ ಒಂದು ಮಾರಾಟಗಾರರು ಈ ಕೃಷಿ ಪರಿಕರಗಳನ್ನ ತಗೋಬೇಕು ಅಂತಂದ್ರೆ ಪ್ರಾಯಶಃ ಕೇವಲ ರಸಗೊಬ್ಬರ ಅಷ್ಟೇ ಅಲ್ಲ, ರಸಗೊಬ್ಬರ, ಬಿತ್ತನೆ ಬೀಜ, ಕೀಟನಾಶಕಗಳು, ಜೈವಿಕ ಈ ತರ ಎಲ್ಲ ಕೃಷಿ ಪರಿಕರಗಳು. ಇವರಿಗೆ ಪರವಾನಗಿಯನ್ನ ಯಾರು ನೀಡ್ತಾರೆ ಮತ್ತೆ ಅವ್ರ ಪರವಾನಗಿ ಪಡೆಯಬೇಕಾದ್ರೆ ಅವ್ರ ಆಕ್ಚುಲಿ ಏನ್ ಮಾಡ್ಬೇಕು ಸರ್? ಅಂದ್ರೆ ಯಾವ ದಾಖಲಾತಿಗಳನ್ನು ಸಲ್ಲಿಸಬೇಕು, ಹೇಗೆ ಪರವಾನಗಿ ನೀಡ್ತೀರಾ? ಈಗ ತಾವು ಹೇಳಿದಾಗೆ ಬಿತ್ತನೆ ಬೀಜಕ್ಕೆ ಬಂದಾಗ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ 2 ವಿಧವಾದಂಥ ಪರವಾನಗಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಯಾರಿರ್ತಾರೆ ಅವರು ಲೈಸೆನ್ಸಿಂಗ್ ಅಥಾರಿಟಿ ಅಂತ ಹೇಳಿ ಪರವಾನಗಿ ನೀಡುವ ಅಧಿಕಾರ ಅವರಿಗೆ ಇರ್ತದೆ. ರಾಜ್ಯ ಮಟ್ಟಕ್ಕೆ ಬಂದಾಗ ನಮ್ಮ ಅಪರ ಕೃಷಿ ನಿರ್ದೇಶಕರು ಸಾವಯವ ಕೃಷಿ ಅಂತ ಹೇಳಿ ನಮ್ಮ ಕೃಷಿ ಆಯುಕ್ತ ಕೇಂದ್ರ ಕಚೇರಿಯಲ್ಲಿ ಇರ್ತಕ್ಕಂಥವ್ರು ಅವರು ಈಸ್ ದಿ ಲೈಸೆನ್ಸಿಂಗ್ ಅಥಾರಿಟಿ. ಸೊ ಇವರು ನಮ್ಮ ಕೃಷಿಯನ್ನು ಯಾವ್ದು ಹೇಳಿದೆ ನಾನು ಬಿತ್ತನೆ ಬೀಜದ್ದು ಬೇಕು ಅಂತ ಹೇಳಿದಾಗ ಅವರು ತಮಗೆ ಗೊತ್ತಿರೋ ಮಳಿಗೆ ಇರಬೇಕು, ಯಾರು ಮಳಿಗೆ ಇರಬೇಕು ಆತನಿಗೆ, ಮತ್ತು ಸ್ಟೋರ್ ಮಾಡಿದ ನಂತರ ಸೋರ್ಸ್ ಬೇಕಲ್ಲ, ಅವ್ನು ಎಲ್ಲಿಂದ ತಗೊಳ್ತಾ ಇದ್ದಾನೆ ಅಂತ ಹೇಳಿ, ಅದು ಇಂಪಾರ್ಟೆಂಟು. ಎಲ್ಲಿಂದ ಹಾಗೆ ಸೀಡ್ಸ್ನಲ್ಲಿ ತಮಗೆ ಗೊತ್ತಿರೋಗೆ 2 ವಿಧ, ಒಂದು ಸರ್ಟಿಫೈಡ್ ಸೀಡ್ ಅಂತ ಹೇಳ್ತೀವಿ, ಪ್ರಮಾಣೀಕೃತ ಬಿತ್ತನೆ ಬೀಜ ಅಂತ ಹೇಳಿ, ಮತ್ತು ಒಂದು ನಿಜ ಚೀಟಿ ಬಿತ್ತನೆ ಬೀಜ ಅಂತ ಹೇಳ್ತೀವಿ, ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್ ಅಂತ ಹೇಳಿ. ಸೊ 2 ಥರ ಬಿತ್ತನೆ ಬೀಜಗಳನ್ನ ಯಾವ ಸೋರ್ಸಿಂದ ತಗೊಳ್ತಾನೆ ಅಂತ ಹೇಳಿ ಅದು ಲೈಸೆನ್ಸಿಂಗ್ ಅಥಾರಿಟಿಗೆ ಅವರು ಮುಂಚೆನೇ ಅವ್ರು ಕೊಡಬೇಕಾಗುತ್ತೆ. ಫಾರಮ್ ಎ ಅಂತ ಹೇಳ್ತೀವಿ. ಆ ಫಾರಮ್ ಎನಲ್ಲಿ ಕೊಟ್ಟ ನಂತರ ಅವರು ಪರಿಶೀಲನೆ ಮಾಡಿ ಅವರು ಲೈಸೆನ್ಸ್ ಕೊಡುವಂಥ ಫಾರಮ್ ಬಿ ಅಂತೀವಿ, ಲೈಸೆನ್ಸ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ಸೊ ಇದು ಬಿತ್ತನೆ ಬೀಜದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗೆ ರಸಗೊಬ್ಬರಕ್ಕೆ ಬಂದು 3 ಮಾದರಿ ಇದೆ. ಒಂದು ರಿಟೇಲರ್ಸ್ ಅಂತ ಹೇಳ್ತೀವಿ. ರಿಟೇಲರ್ಸ್ ಅಂದರೆ ತಾಲೂಕು ಮಟ್ಟದಲ್ಲಿ ನಮ್ಮ ರೈತ ಬಾಂಧವರು ಏನು ನಮ್ಮ ಕೃಷಿ ಮೇಲೆ ಕೃಷಿ ಪರಿಕರ ಮಳಿಗೆಗಳನ್ನು ತೊಗೊಂಡು ಹೋಗ್ತಾರೆ, ಅದಕ್ಕೆ ನಾವು ರಿಟೇಲರ್ಸ್, ಚಿಲ್ಲರೆ ವ್ಯಾಪಾರಿಗರು ಅಂತೇಳಿ. ಅದು ನಮ್ಮ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಯಾರು ಇರ್ತಾರೆ ಅವರು ಈಸ್ ದಿ ಲೈಸೆನ್ಸಿಂಗ್ ಅಥಾರಿಟಿ. ಮತ್ತು ಇನ್ನೊಂದು ಜಿಲ್ಲಾ ಮಟ್ಟದಲ್ಲಿ ಒಂದಿದೆ ಜಂಟಿ ಕೃಷಿ ನಿರ್ದೇಶಕರು. ಆ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಇರ್ತಾರಲ್ಲ ಅವರಿಂದ ಒಂದು ಲೈಸೆನ್ಸಿಂಗ್ ಪಡೆಯುವಂಥ ಒಂದು ವ್ಯವಸ್ಥೆ ಇದೆ. ರಾಜ್ಯ ಮಟ್ಟಕ್ಕೆ ಬಂದಾಗ ಸೊ ಮತ್ತೆ ಅವರು ಅಪರ ಕೃಷಿ ನಿರ್ದೇಶಕರು ನಮ್ಮ ಹೆಡ್ ಆಫೀಸಲ್ಲಿ ಯಾರಿರ್ತಾರೆ ಸಾವಯವ ಕೃಷಿ ಈಸ್ ದಿ ಲೈಸೆನ್ಸಿಂಗ್ ಅಥಾರಿಟಿ ಪರವಾನಗಿ ನೀಡತಕ್ಕಂಥ ಅಧಿಕಾರಿಗಳು. ಇಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಫಾರ್ಮ್ 1 ಅಂತ ಹೇಳ್ತೀವಿ. ಆ ರಸಗೊಬ್ಬರನ ಯಾರಿಂದ ಪಡಿತೀವಿ ಅಂತ ಹೇಳಿ ಅವರು ಮೊದಲೇ ನಮಗೆ ಒಂದು ಇಂಟಿಮೇಷನ್ ಕೊಟ್ಟಿರಬೇಕಾಗುತ್ತೆ. ಇಂಟಿಮೇಷನ್ ಕೊಟ್ಟ ನಂತರ ಅದನ್ನು ಪರಿಶೀಲನೆ ಮಾಡಿ ಉಳಿದಿದ್ದ ನಮ್ಮ 3 ಹಂತದ ಅಧಿಕಾರಿಗಳು ಅದಕ್ಕೆ ಲೈಸೆನ್ಸ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಹೋಗ್ತಾರೆ. ಸರ್, ಒಂದು ಕರೆ ಇದೆ, ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಬಸವರಾಜನ್ ಅವರು ವಿಜಯನಗರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ನಮಗೆ ಅಲ್ಲಿ ಕೃಷಿ ಪರಿಕರಗಳು ಅಂದ್ರೆ ನಮಗೆ ಔಷಧಿ ಸಿಂಪಡಣೆ ಮಾಡೋಕ್ಕೆ ಸ್ಪ್ರೇಯರ್ಗಳು ಸಿಗ್ತಾ ಇಲ್ಲ, ಬರೀ ಪೈಪ್ ಅಷ್ಟೇ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪ್ರೇಯರ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಆಯ್ತು ಬಸವರಾಜರ, ಇದು ನಮ್ಮ ಕೃಷಿ ಇಲಾಖೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೆಲವು ಏನು ಸ್ಕೀಮ್ಸ್ ಅಂತ ಏನು ಹೇಳ್ತೀವಿ, ಕಾರ್ಯಕ್ರಮಗಳು. ಸ್ಪೇಸ್ ನಾನು ಬಂದೆ ಯಾವ ಅಂತ ಹೇಳಿದ್ರು ಅವರು? ವಿಜಯನಗರ ಜಿಲ್ಲೆ. ನಾನು ಕೇಳ್ತೀನಿ ಬಸವರಾಜರೇ, ನಿಮ್ಮ ಜಿಲ್ಲೆಗೆ ಈಗ ಏನು ಈಗ ತಮಗೆ ಗೊತ್ತಿರೋ ಹಾಗೆ ಈಗ ಈ ಅಕಾಡೆಮಿಕ್ ಫೈನಾನ್ಷಿಯಲ್ ಈಗ ಶುರುವಾಗಿದೆ.
ಸೊ ತಮ್ಮ ಜಿಲ್ಲೆಗೆ ಈಗ ಎಷ್ಟು ಬಂದಿದೆ ನಾನು ಕೇಳ್ಕೊಂಡು ನಾನು ಒದಗಿಸಿ ಅಲಾಟ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಆ ರೀತಿ ಹೌದು ನೀಡಿರ್ತಾರೆ, ಖಾಲಿ ಆಗಿರುತ್ತೆ ಅಥವಾ ಖಾಲಿ ಮತ್ತೆ ಬರುತ್ತೆ. ಸರ್ ಅಂದ್ರೆ ಈಗ ಅದನ್ನು ಅದು ಸೀನಿಯಾರಿಟಿ ಬೇಸಿಸ್ ಮೇಲೆ ಕೊಡ್ತಾರಲ್ಲ ಸರ್, ಆ ರೀತಿ ಹೌದು ಅದು ಯಾಕೆಂದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ, ವ್ಯವಸ್ಥೆ ಒಟ್ಟಿಗೆ ಆಗೋದಿಲ್ಲ, ಬಂದಾಗ ಆಗೋದಿಲ್ಲ. ಸೀನಿಯಾರಿಟಿ ಬೇಸಿಸ್ ಮೇಲೆ ಕೊಡ್ತಾರೆ. ಸರ್ ಬಸವರಾಜ್ ದಯಮಾಡಿ ಕಾದು ಸ್ವಲ್ಪ ಕಾಯ್ಬೇಕಾಗುತ್ತೆ, ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಸ್ಲಾಟ್ ಬಂದಾಗ ಸಾಹೇಬರು ಹೌದು. ಹೇಳ್ತಾ ಇದ್ದಾರೆ, ಅದು ಬಂದಾಗ ನಿಮಗೆ ಸಿಗುತ್ತೆ. ಧನ್ಯವಾದಗಳು. ಸರಿ ಸರ್, ತಾವು ಹೇಳ್ತಾ ಇದ್ರಿ ಅಂದ್ರೆ ಈಗ ಇದಾಯ್ತು, ರಸಗೊಬ್ಬರ ಆಯ್ತು. ಈ ನಾಶಕದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಎರಡು ವಿಧ. ಒಂದು ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲೆ ವ್ಯಾಪ್ತಿಗೆ ಮಾತ್ರ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಯಾರಿರ್ತಾರೆ ಅವರು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಒಂದು. ಮತ್ತು ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯ ವ್ಯಾಪ್ತಿಗೆ ವ್ಯಾಪಾರ ಮಾಡ್ತೀನಿ ಅಂತ ಮತ್ತೆ ಸೇಮ್ ಅವರು ನಮ್ಮ ಅಪರ ಕೃಷಿ ನಿರ್ದೇಶಕರು, ಸಾವಯವ ಕೃಷಿ ಅವರೇ ಒಂದು ಲೈಸೆನ್ಸಿಂಗ್ ಅಥಾರಿಟಿ ಇರ್ತಾರೆ. ಬಟ್ ಇಲ್ಲಿ ನಾವು ಏನಂತಾರೆ ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಅಂತ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅವರು. ಅಂದರೆ ಯಾರು ಕೀಟನಾಶಕ ಉತ್ಪಾದನೆ ಮಾಡ್ತಾರೆ ಅವ್ರ ಕಡೆಯಿಂದ ಇವರು, ಅಥವಾ ಹೋಲ್ಸೇಲ್ ಲೈಸೆನ್ಸ್ ಇನ್ನೊಬ್ರು ಯಾರು ಇರ್ತಾರೆ ಅವ್ರ ಕಡೆಯಿಂದ ಇವರು ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡೋದು, ಇಂಥವ್ರ ಕಡೆಯಿಂದ ನಾನು ತೊಗೊಳ್ತಿದ್ದೀನಿ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಲೈಸೆನ್ಸ್ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಇದು ಮೂರು ಪ್ರಕ್ರಿಯೆ. ಪರವಾನಗಿ ಎಲ್ಲಿ ಪಡ್ಕೋಬೇಕು, ಏನ್ ಮತ್ತೆ ಅದು ಒಬ್ಬ ಮಾರಾಟಗಾರ ಮಾರಾಟ ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಾವು ಮಂದಟವಾಗಿ ಹೇಳಿದ್ದೀರಾ ಸರ್. ಈಗ ಕ್ಷೇತ್ರ ಮಟ್ಟದಲ್ಲಿ ಈಗ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳ ಇದು ಮಾರಾಟ ನಡೀತಾ ಇರುತ್ತೆ. ಸೊ ಇಲ್ಲಿವರೆಗೂ ಅಂದ್ರೆ ಯಾವ ರೀತಿಯಾದಂತಹ ಒಂದು ಉಲ್ಲಂಘನೆ ನಡೆಯುತ್ತೆ? ಯಾಕಂದ್ರೆ ನೀವು ಜಾಗೃತ ಕೋಶ ಅಂತ ಅಂದಾಗ ಸೊ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದ್ ಕಡೆ ಎಲ್ಲದನ್ನು ಶೇಕಡ 100% ಎಲ್ಲದನ್ನು ಸರಿ ಇರೋದಿಲ್ಲ. ಸೊ ಜಾಗೃತ ಕೋಶದ ಪಾತ್ರ ಇಲ್ಲಿ ಏನಿರುತ್ತೆ ಅಂತಂದ್ರೆ ಎಷ್ಟು ಉಲ್ಲಂಘನೆಗಳು ನಡೆದಿದೆ ಮತ್ತೆ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಸರ್? ಹೌದು, ಈಗ ಬಿತ್ತನೆ ಬೀಜ ಉದಾಹರಣೆಗೆ ಬಿತ್ತನೆ ಬೀಜಕ್ಕೆ ಬಂದ್ರೆ ತಮಗೆ ಗೊತ್ತಿರೋ ಬಿತ್ತನೆ ಬೀಜ ಅಂತಂದ್ರೆ ಒಂದು ವ್ಯಾಲಿಡಿಟಿ ಅಂತ ಹೇಳ್ತೀವಿ ನಾವು, ಒಂದು ಅವಧಿ ಇರುತ್ತೆ ಅದಕ್ಕೆ. ಅಂದ್ರೆ ಮತ್ತೆ ಅದು ನಮ್ಮ ಸರ್ಟಿಫಿಕೇಶನ್ ಏಜೆನ್ಸಿ ಅಂತ ಒಂದು ಅವಧಿ ಮೀರಿದ ಬಿತ್ತನೆ ಬೀಜ ಮಾರಾಟ ಮಾಡೋಂಗಿಲ್ಲ. ಸರ್ಟಿಫಿಕೇಟ್ ಮಾಡಿದ ಮೇಲೆ 9 ತಿಂಗಳು ಕೊಟ್ಟಿರ್ತಾರೆ ಅವ್ರಿಗೆ ಅವಧಿಗೆ. ಅದಾದ ನಂತರ ಮತ್ತೆ ಎರಡನೇ ಅವಧಿಗೆ ಮತ್ತೆ 6 ತಿಂಗಳು ಕೊಟ್ಟಿರ್ತಾರೆ. ಸೊ ಈ ಅವಧಿ ನಂತರ ಮಾರಾಟ ಮಾಡಿದ್ರೆ ಅದು ನಮ್ಮ ಉಲ್ಲಂಘನೆ ಆಗುತ್ತೆ. ಯಾಕೆಂದ್ರೆ ಪ್ರತಿ ಬಿತ್ತನೆ ಬೀಜಕ್ಕೂ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಏನು ಪರದೆ ಮೇಲೆ ಕಾಣಿಸ್ತಾ ಇದೆ ಸರ್ ಉಲ್ಲಂಘನೆಗಳು ಏನೇನು ಮಾಡ್ಬೋದು. ಅಲ್ಲ ಮತ್ತೆ ಅದು ಈಗ ಎಕ್ಸಾಂಪಲ್ ನಾನು ಎಲ್ಲರಿಗೆ ಅವಧಿ ಮೀರಿದ ಬಿತ್ತನೆ ಬೀಜ ಮಾರಾಟ ಮಾಡಿದ್ರೆ ಆ ಪರ್ಸೆಂಟೇಜ್ ಮೊಳಕೆಯ ಪ್ರಮಾಣ ಅಂತ ಹೇಳ್ತೀವಿ, ಜರ್ಮಿನೇಷನ್ ಪರ್ಸೆಂಟೇಜ್ ಅಂತೇಳಿ, ಅದು ಕಡಿಮೆ ಆಗೋಗುತ್ತೆ. ಅದು ಅಂಥದ್ದಾದರೆ ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ನಾವು ಕೇಸ್ ಹಾಕುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸರ್ ಮತ್ತೊಂದು ಕರೆ ಬರ್ತಾ ಇದೆ, ರಮೇಶ್ ಅವರು, ಮತ್ತೆ ಚರ್ಚೆ ಮುಂದುವರ್ಸೋಣ ನಾವು ಇದು ಉಲ್ಲಂಘನೆ ಬಗ್ಗೆ. ಹಲೋ ಸರ್ ನಮಸ್ತೆ. ರಮೇಶ್ ಅವರೇ ಜಮಖಂಡಿಯಿಂದ, ಹೇಳಿ ರಮೇಶ್ ಅವರೇ. ಹೌದು ಸರ್, ಈಗ ಕೃಷಿ ಪರಿಕರಗಳನ್ನ ಮಾರಾಟ ಪರವಾನಗಿ ಲೈಸೆನ್ಸ್ ಕೊಡ್ತಿರಲ್ಲ ಸರ್? ಹೇಳಿ. ಓಕೆ, ಈಗ ವಿಜಿಲೆನ್ಸ್ ಟೀಮ್ದವ್ರು ಏನ್ ಮಾಡ್ತಾರೆ ಅದಕ್ಕೆ ನಿಮ್ಮ ಟಿವಿ ವಾಲ್ಯೂಮ್ ಒಂದ್ ನಿಮಿಷ ರಮೇಶ್ ಅವರೇ, ತಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ನಿಶಬ್ದ ಸ್ಥಿತಿ ತರಬೇಕು, ಯಾಕಂದ್ರೆ ಅದನ್ನ ಎರಡೂ ಇದಾಗ ಪ್ರತಿಧ್ವನಿಸ್ತಾ ಇದೆ ಇಲ್ಲಿ. ಇಲ್ಲ ಸರ್, ನಾನು ಟಿವಿಯಿಂದ ದೂರ ಇದ್ದೀನಿ. ಅದೇನೋ ಪ್ರತಿಧ್ವನಿ ಈಗ ಕೇಳಿ, ಈಗ ಪರವಾಗಿಲ್ಲ ಕೇಳಿ. ಈಗ ಅನಧಿಕೃತವಾಗಿ ಮಾರಾಟ ಮಾಡ್ತಿರ್ತಾರೆ ಔಷಧಿಗಳನ್ನ, ಹೌದಾ? ಈಗ 2003ರಿಂದ ಏನ್ ಮಾಡಿದೆ ಸರ್ಕಾರ ಅಂದ್ರೆ ಬೇಸಿಕ್ ಕೋರ್ಸ್ ಗಳನ್ನ ಮಾಡಿದೆ. ಇದು BSc ಅಗ್ರಿ ಅಥವಾ ಕೃಷಿ ಪದವಿಗಳನ್ನ ಯಾರು ಪಡೆದಿರ್ತಾರೋ ಅವರಿಗೆ ಕೊಟ್ರೆ ಒಂದ್ ಸ್ವಲ್ಪ ಅನುಕೂಲ ಆಗಿರ್ತದೆ. ಯಾಕಂದ್ರೆ ವಿಜಿಲೆನ್ಸ್ ಟೀಮ್ ಎಲ್ಲ ಇರ್ತದೆ, ಆದ್ರೆ ಅವ್ರಿಗೆ ಯಾವ್ದನ್ನ ಮಾಡ್ಬೇಕು ಯಾವ್ದೇನ ಅವರು ಒಂದು ಏನಂತಾರೆ ಅದು ಯಾವ್ದಾವ್ದನ್ನು ಮಾಡಿ ರೈತರಿಗೆ ಒಂದ್ ಸ್ವಲ್ಪ ವಂಚನೆ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಒಂದ್ ಸ್ವಲ್ಪ ವಿಜಿಲೆನ್ಸ್ ದವರು ಗಮನ ಹರಿಸ್ಬೇಕಂತ ನಂದು ಪ್ರಶ್ನೆ. ನೀವು ಅಂದ್ರೆ ಪ್ರಶ್ನೆ ಹತ್ರದ ಏನಿಲ್ಲ, ತುಂಬಾ ಸಂದೇಶ ಆಕ್ಚುಲಿ ಅವ್ರು ಕೊಡ್ತಾ ಇರುವಂತದ್ದು. ಅವ್ರು ಹೇಳಿದಾಗೆ ಈ ರಸಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಅವ್ರು ಏನು ಲೈಸೆನ್ಸ್ ತಗೊಳ್ತಾರೆ, ಆ ಲೈಸೆನ್ಸ್ ತಗೊಳ್ಳೋಂಥವ್ರು ಅವ್ರಾಗಲೇ BSc AG ಆಗಿರಬೇಕು ಅಥವಾ ಬೇಸಿಕ್ ಪ್ರೋಗ್ರಾಮ್ಸ್ ಅಂತ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಮಾಡ್ತಾರೆ. ಅದನ್ನ ತಗೊಂಡವ್ರಿಗೆ ಮಾತ್ರ ಲೈಸೆನ್ಸ್ ಕೊಡೋ ವ್ಯವಸ್ಥೆ. ಬಟ್ ಅವ್ರು ಹೇಳಿದಾಗ ಕೆಲವು ತಗೊಂಡವ್ರಿಗೂ ಕೂಡ ಕೆಲವು ಬೇರೆ ಬೇರೆ ಯಾವ್ಯಾವ್ದು ಮಾರಾಟ ಮಾಡಬೇಕು ಅಂತ ಅನುಭವ ಇರೋದಿಲ್ಲ, ಅರಿವುದಿಲ್ಲ. ಎಸ್ಪೆಷಲಿ ಪೆಸ್ಟಿಸೈಡ್ ತಗೊಂಡಾಗ ಅನ್ರಿಜಿಸ್ಟರ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ CIBS ಅಂತ ಒಂದಿದೆ, ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಅಂಡ್ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಅಲ್ಲಿ ಅವ್ರದ್ದು ರಿಜಿಸ್ಟ್ರೇಷನ್ ಆಗಿರಬೇಕು, ಏನು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವುದೋ ಒಂದು ಕೆಮಿಕಲ್ ಅಥವಾ ನೋಂದಣಿ ಆಗಿರ್ತಕ್ಕಂಥ ನೋಂದಣಿ ಆಗಿರ್ತಕ್ಕಂಥ ಒಂದು ಕೆಮಿಕಲ್ನ ಯಾರು ಪ್ರೊಡಕ್ಷನ್ ಮಾಡ್ತಾರೆ ಅದನ್ನ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ನಮ್ಮಲ್ಲಿ ಲೈಸೆನ್ಸ್ ತಗೊಂಡು ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಅಂಥ ಪ್ರಾಡಕ್ಟನ್ನು ಮಾತ್ರ ಇವರು ನಮ್ಮ ಯಾರು ಡೀಲರ್ಸ್ ಇರ್ತಾರೆ ಅವ್ರು ಮಾತ್ರ ಮಾರಾಟ ಮಾಡಬೇಕಾಗುತ್ತೆ. ಅದು ಬಿಟ್ಟು ಬೇರೆದು ಮಾರಾಟ ಮಾಡಿದ್ರೆ ಉಲ್ಲಂಘನೆ ಆಗುತ್ತೆ. ಸರ್ ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ.
ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂದರೆ ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನಾವು ಇಲ್ಲಿ ಇವತ್ತು ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ ಅನ್ನೋ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಕೃಷಿ ಸಚಿವಾಲಯದ ಜಾಗೃತ ಕೋಶದಿಂದ ಡಾಕ್ಟರ್ ಎಚ್ ಸಿ ದೇವರಾಜ್ ಅವರು ಅಪರ ಕೃಷಿ ನಿರ್ದೇಶಕರು ಅವರು ನಮ್ಮೊಡನೆ ಇದ್ದಾರೆ. ಚರ್ಚೆ ನಾವು ಮುಂದೆ ವರಿಸ್ತಾ ಇದ್ದೀವಿ. ಸರ್, ಉಲ್ಲಂಘನೆ ಬಗ್ಗೆ ಹೇಳ್ತಾ ಇದ್ರಿ. ಉಲ್ಲಂಘನೆ ಬಗ್ಗೆ ಅಲ್ಲಿ ಕೀಟನಾಶಕದ ಹೇಳ್ತಾ ಇದ್ದೆ ನಾನು. ಆ ಕೀಟನಾಶಕ ರಿಜಿಸ್ಟರ್ ಮಾತ್ರ ಮಾಡಬೇಕಾಗುತ್ತೆ. ಮತ್ತು ಕೆಲವು ಏನಾಗಿದೆ ಅಂತಂದರೆ ಕೆಲವು ರಿಜಿಸ್ಟರ್ ಆಗಿ ಬ್ಯಾನ್ ಆಗಿಬಿಟ್ಟಿದೆ. ಉದಾಹರಣೆಗೆ ಮೊನೊಕ್ರೋಟೋಫಾಸ್ ಅಂತ ಒಂದಿದೆ, ಸೈಪರ್ ಮಿತ್ರ ಅಂತ ಒಂದಿದೆ, ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಒಂದಿದೆ, DDT ಇದೆ. ಇದೆಲ್ಲ ಉಲ್ಲಂಘನೆ ಆಗೋಗಿ ಬ್ಯಾನ್ ಆಗೋಗಿದೆ. ಈ ಬ್ಯಾನ್ ಆಗಿರುತ್ತೆ ಕೆಮಿಕಲ್ಸ್ನ ಪ್ರೊಡಕ್ಷನ್ ಮಾಡೋಂಗಿಲ್ಲ, ಮಾರಾಟ ಮಾಡೋಂಗಿಲ್ಲ. ಇಂಥದ್ದೆಲ್ಲ ಮಾರಾಟ ಮಾಡಿದರೆ ಒಂದು ಏನು ಉಲ್ಲಂಘನೆ ಆಗುತ್ತೆ. ಮತ್ತು ಲೇಬಲ್ ಅಂತ ಯಾವುದೇ ವಸ್ತುನ ಮಾರಾಟ ಮಾಡಬೇಕಾದ್ರೆ ಕೆಮಿಕಲ್ನ ಆ ಲೇಬಲ್ ಹಾಕ್ತಾರೆ ಅವರು. ಯಾವ ಕೆಮಿಕಲ್ಲು, ಯಾವ ಪ್ರೊಡಕ್ಷನ್ ಆಯಿತು, ಯಾವಾಗ ಅದು ವ್ಯಾಲಿಡಿಟಿ ಮುಗಿಯುತ್ತೆ, ಯಾರು ಪ್ರೊಡ್ಯೂಸರ್ ಯಾರು, ಮಾರ್ಕೆಟರ್ ಯಾರು ಅಂತೆಲ್ಲ ಇರುತ್ತೆ. ಕೀಟನಾಶಕದ ಸಂಪೂರ್ಣ ಮಾಹಿತಿ ಇರಬೇಕು. ಅದು ಹೇಗೆ ಬಳಸಬೇಕು ಮತ್ತೆ ಅದರ ಅವಧಿ ಮೀರಿದ್ದು ಯಾವಾಗ ಮತ್ತು ಯಾವ ಬೆಳೆಗೆ ಹಾಕಬೇಕು ಎಲ್ಲ ಸಂಪೂರ್ಣ ಮಾಹಿತಿ ಇರುತ್ತೆ. ಅಂತ ಮಾಹಿತಿ ಇಲ್ದಿರ್ತಕ್ಕಂಥ ಏನು ಲೇಬಲ್ ಇಲ್ದಿರ್ತಕ್ಕಂಥ ಕೀಟನಾಶಕ ಮಾಡಿದ್ರೆ ಅದು ಉಲ್ಲಂಘನೆ ಆಗುತ್ತೆ. ಸೊ ಇಂಥದ್ದನ್ನ ನಾವು ಆದಷ್ಟು ಅಧಿನಿಯಮಗಳು ಇದಾವೆ. ಹೌದು, ಖಂಡಿತವಾಗ್ಲು. ತಾವು ಕೀಟನಾಶಕ ಹೇಳಿದ್ರಿ. ಕೀಟನಾಶಕದ್ದು ಇನ್ಸೆಕ್ಟಿಸೈಡ್ ಆಕ್ಟ್ ಅಂತ ಹೇಳಿ 1968 ಆಗಿದೆ. ಅದು ಮತ್ತು ಅದು ಸಂಬಂಧಪಟ್ಟಾಗೆ ಇನ್ಸೆಕ್ಟಿಸೈಡ್ ರೂಲ್ಸ್ ಅಂತ ಹೇಳಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ರೂಲ್ಸ್ ಅಂತ 1971 ಆಗಿದೆ. ಅದೇ ರೀತಿ ನಮ್ಮ ಸೀಡ್ ಆ್ಯಕ್ಟ್ ಅಂತ ಹೇಳಿ ಬಿತ್ತನೆ ಬೀಜ ಅಧಿನಿಯಮ ಅಂತ ಹೇಳಿ 1966 1966ನೇ ಇಸ್ವಿನಲ್ಲಿ, ಮತ್ತು ಅದು ಸಂಬಂಧಪಟ್ಟಾಗಿ 1968ರಲ್ಲಿ ರೂಲ್ಸ್ ಅಂತ ಹೇಳಿ ಮಾಡಿದ್ವಿ. ಮತ್ತು ಫರ್ಟಿಲೈಸರ್ ರಸಗೊಬ್ಬರಕ್ಕೆ ಬಂದಾಗ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಂತ ಹೇಳಿ ರಸಗೊಬ್ಬರ ನಿಯಂತ್ರಣ ಆದೇಶ ಅಂತ 1985ನೇ ಇಸ್ವಿಯಲ್ಲಿ ಬಂದಿರತಕ್ಕಂಥದ್ದು. ಇವು ನಮಗೇನಂತಂದ್ರೆ ನಮ್ಮ ಬೈಬಲ್ ಇಂದಂಗೆ ನಮಗೆ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇದೆ ನಂತರ. ಹೌದು, ಅದು ಅದರ ಆಧಾರದ ಮೇಲೆ ನಾವು ಅದನ್ನ ಆಕ್ಷನ್ ತಗೊಳ್ತಾ ಹೋಗ್ತೀವಿ, ಕ್ರಮ ಕೈಗೊಳ್ತೀವಿ. ಮತ್ತೊಂದು ಕರೆ ಬರ್ತಾ ಇದೆ. ಆನಂದಪ್ಪ ಅನ್ನೋರು ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹೇಳಮ್ಮ. ಆನಂದಪ್ಪರೇ ನಮಸ್ತೆ. ಸರ್ ನಮಸ್ತೆ. ಹಾ, ಸರ್ಕಾರ ರೈತರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ಬೇಕಾದ ಸವಲತ್ತು ಮಾಡೈತೆ. ಹಾ, ಹೇಳಿ. ಊಟದಿಂದ ಹಿಡಿದು ಅವರು ಒದಕೆ ತನಕಲ್ಲೂ ಸವಲತ್ತು ಕೊಟ್ಟತೆ. ಹಾ, ಹೇಳಿ ಸರ್. ಈ ಇಲ್ಲ ನಿಮ್ಮ ಸರ್ ಆಯ್ತಾಯ್ತು. ಆಯ್ತು ಅನ್ನೋದಲ್ಲ. ಅಲ್ಲ, ನೇರ ಪ್ರಶ್ನೆಗೆ ಬಂದ್ಬಿಡಿ. ಯಾವ್ದು ಮಾತಾಡೋ ವಿಚಾರ ಅಂದ್ರೆ ಅದು ಏನೋ ತಾಂತ್ರಿಕ ದೋಷದಿಂದ ನಾನು ಸ್ವಂತ ತಂದೇನೆ. ಆಯ್ತಾಯ್ತು, ನಿಮ್ ಪ್ರಶ್ನೆ ಅರ್ಥ ಆಗ್ತಾ ಇದೆ. ಅದು ಉತ್ತರ ಕೊಡ್ತಾರೆ. ಅಂದ್ರೆ ಏನು ಕೇಳ್ತಾರೆ ಇವರಿಗೆ ಅಂದ್ರೆ ನಿಮ್ಗೆ ಯಾವ ರೀತಿಯಾದ ಸವಲತ್ತು ಕೇಳ್ತಾ ಇದ್ದೀರಾ ತಾವು? ಏನೋ ಕಡಿತಗೊಂಡಿರ್ತದೆ. ನೋಡೋಣ ಸರ್. ಆದೇಶ ಸರ್ ತಾವು ಹೇಳ್ತಾ ಇದ್ರಿ ಇದು ಗುಣನಿಯಂತ್ರಣ ಆದೇಶ ಅಂತ ಹೇಳ್ತಾ ಇದ್ದೀನಲ್ಲ, ಅದಾಧಾರದ ಮೇಲೆ ನಾವು ಸಂಬಂಧಪಟ್ಟಂತಹ ಕೀಟನಾಶಕ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು ಅಥವಾ ಬಿತ್ತನೆ ಬೀಜ ಈ ಮಾರಾಟಗಾರರ ಮಳಿಗೆಗಳಿಗೆ ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ. ನಮ್ಮ ತಂಡ ಏನಿದೆ ಇನ್ಸ್ಪೆಕ್ಷನ್ ಮಾಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಉಲ್ಲಂಘನೆ ಕಂಡು ಬಂದರೆ ಅವ್ರ ವಿರುದ್ಧ ಅದನ್ನು ಸೀಸ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ಫಸ್ಟ್ ಸ್ಟಾಪ್ ಸೇ ನೋಟಿಸ್ ಅಂತ ಕೊಡ್ತೀವಿ. ಮಾರಾಟ ಮಾಡಬೇಡ, ಮಾರಾಟ ತಡೆ ಒಂದು ನೋಟಿಸ್ ಕೊಡ್ತೀವಿ. ಅದಕ್ಕೂ ನಾವು ಸಮರ್ಪಕ ಉತ್ತರ ಬರಲಿಲ್ಲ ಅಂತ ಹೇಳಿ ಸೀಸ್ ಮಾಡೋದು ಅಂತ ಹೇಳಿ ಅದನ್ನು ಜಪ್ತಿ ಮಾಡಿಬಿಡ್ತೀವಿ. ಜಪ್ತಿ ಮಾಡಿ ನಂತರ ನಾವು ನ್ಯಾಯಾಲಯಕ್ಕೆ ಅದನ್ನು ಏನು ಕೇಸ್ನ ದಾಖಲಿಸಿ ಮುಂದಿನ ಕಾರ್ಯಕ್ರಮನ ನಾವು ಕಾನೂನಾತ್ಮಕ ಕ್ರಮ ಏನಿರುತ್ತೆ ಅದನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಸರ್, ಈಗ ಇದು ತಾವು ಹೇಳ್ತಾ ಇದ್ರಿ ಜಪ್ತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಹೌದು. ಅಂದ್ರೆ ರಸಗೊಬ್ಬರ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು ಅಥವಾ ಬೀಜ ಯಾವುದೇ ಆಗಿರ್ಬೋದು. ಹೌದು. ಅಂದ್ರೆ ಜಪ್ತಿ ಮಾಡಿದಾಗ ಈಗ ಅದನ್ನ ವಿಲೇವಾರಿ ಮಾಡಬೇಕು. ನೆಕ್ಸ್ಟ್ ಅದು ಎಲ್ಲಿವರೆಗೂ ಜಪ್ತಿ ಮಾಡಿ ಅದನ್ನ ಇಟ್ಕೊಂಡಿರ್ತೀರಾ? ಮತ್ತೆ ಯಾವ ಜಾಗದಲ್ಲಿ ಅಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ಅಲ್ಲೇ ಜಪ್ತಿ ಮಾಡಿ ಅದನ್ನ ಸೀಸ್ ಮಾಡಿರ್ತೀರಾ ತಾವು? ಹೌದು.
ಸೊ ಅದನ್ನ ವಿಲೇವಾರಿ ಮಾಡುವ ವಿಧಾನ ಏನು ಸರ್? ಯಾವ ರೀತಿ ವಿಲೇವಾರಿ ಮಾಡಿ? ವಿಧಾನ ಅಂದ್ರೆ ನಾನು ಆಗಲೇ ಹೇಳಿದಾಗೆ ನ್ಯಾಯಾಲಯಕ್ಕೆ ನಾವು ಸಬ್ಮಿಟ್ ಮಾಡಿದ್ಮೇಲೆ ನ್ಯಾಯಾಲಯದ ಆದೇಶ ನಾವು ವೇಟ್ ಮಾಡ್ತೀವಿ. ನ್ಯಾಯಾಲಯದ ಆದೇಶ ವೇಟ್ ಮಾಡಿದಾಗ ಅವ್ರು ಕೂಡ ಕೇಸ್ ಕೆಲವು ಸಲ ಅವ್ರ ಪರನೂ ಆಗ್ಬಾರ್ದು, ಕೆಲವು ನಮ್ಮ ಪರ ಆಗುತ್ತೆ. ನಮ್ಮ ಪರ ಆದಾಗ ಏನು ಮಾಡ್ತೀವಿ ಅಂತಂದರೆ, ಈ ಎಕ್ಸಾಂಪಲ್ ಇನ್ಸೆಕ್ಟಿಸೈಡ್ ಅಂತ ಹೇಳಿದ್ನಲ್ಲ, ಈ ಪೀಡನಾಶಕಗಳನ್ನ ಮತ್ತೆ ಬೇರೆ ಯಾರು ಉಪಯೋಗಿಸಬಾರ್ದು ಅನ್ನೋ ಉದ್ದೇಶ, ಕಳಪೆ ಅಂತಲೇ ನಾವು ಇದನ್ನು ವಿಲೆ ಮಾಡಿರ್ತೀವಿ. ಅಥವಾ ಅನ್ರಿಜಿಸ್ಟರ್ಡ್ ಅಂತ ಹೇಳ್ಬೋದು, ಅಥವಾ ಬ್ಯಾಂಡ್ ಕೆಮಿಕಲ್ಸ್ ಇರ್ಬೋದು. ಅದು ಮತ್ತೆ ಬೇರೆಯವರು ಉಪಯೋಗಿಸಬಾರ್ದು ಅನ್ನೋ ಉದ್ದೇಶದಿಂದ ಇನ್ಸಿನರೇಷನ್ ಅಂತೇಳಿ ಅದನ್ನು ಸುಟ್ಟಾಕುವಂಥದ್ದು. ಅದು ಸುಟ್ಟಾಕೋದಕ್ಕೆ ಕೆಲವು ಏಜೆನ್ಸಿಗಳಿವೆ. ಆ ಏಜೆನ್ಸಿಗಳ ಸಂಪರ್ಕ ಮಾಡಿ ಅಷ್ಟು ಕೆಮಿಕಲ್ಸ್ ಏನು ಸೀಸ್ ಮಾಡಿರ್ತೀವಿ ಅಷ್ಟು ಕೆಮಿಕಲ್ಸ್ನ ನಾವು ಸುಟ್ಟಾಕುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಈ ರಸಗೊಬ್ಬರಕ್ಕೆ ಬಂದಾಗ, ರಸಗೊಬ್ಬರ ಅಂದರೆ ಏನು ಕಳಪೆ ಅಂತ ಹೇಳ್ತೀವಿ ಅಂತಂದರೆ, ಯಾವುದೋ ಒಂದು ಯೂರಿಯಾ ಅಂತ ಹೇಳ್ಕೊಂಡ್ರೆ, ಯೂರಿಯಾ ಅಂದರೆ ನೈಟ್ರೋಜನ್ 46% ಇರಬೇಕು, ಸಾರಜನಕ 46% ಇರಬೇಕು ಅಂತ ಹೇಳ್ತೀವಿ. ಅದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಏನು ಸಬ್ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಆ ಸಬ್ಸ್ಟ್ಯಾಂಡರ್ಡ್ ಬಂದಾಗ ಎಕ್ಸಾಂಪಲ್ ಅದು ಎಷ್ಟು ಕಡಿಮೆ ಆಗಿರುತ್ತೆ ಅಷ್ಟು ಕಡಿಮೆ ಆಗಿರೋದಕ್ಕೆ ಒಂದು ಬೆಲೆ ನಿಗದಿ ಮಾಡಿ ನಮ್ಮಲ್ಲಿ ಸೀಟ್ ಫಾರ್ಮ್ಸ್ ಅಂತ ಇದೆ ನಮ್ಮ ಸ್ಟೇಟ್ನಲ್ಲಿ, ಒಂದು 44 ಸೀಟ್ ಫಾರ್ಮ್ಸ್. ಆ ಸೀಟ್ ಫಾರ್ಮ್ಸ್ ಕೊಟ್ಬಿಟ್ಟು ಅಲ್ಲಿ ವಿಲೆ ಮಾಡೋಂಥ ವ್ಯವಸ್ಥೆ ಇದೆ. ಒಂದು ಬೀಜೋತ್ಪಾದನಾ ಕೇಂದ್ರಗಳು ಅಂತ ಹೇಳಿ. ಅಥವಾ ರೈತರಿಗೂ ಕೂಡ ಕೊಡ್ಬೋದು. ನಮ್ಮ ಈ ಸೊಸೈಟೀಸ್ ಅಂತ ಏನು ಕರೀತಾರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಆ ಸಂಘಗಳ ಮೂಲಕನೂ ಮಾರಾಟ ಮಾಡಿ ಅದು ಬರ್ತಕ್ಕಂಥ ಅಮೌಂಟನ್ನು ಗೌರ್ಮೆಂಟಿಗೆ ಕಟ್ಟುವಂಥ ಒಂದು ವ್ಯವಸ್ಥೆನ ಮಾಡ್ತೀವಿ. ಇದು ವಿಲೆ ಮಾಡಲಿಕ್ಕೆ ಒಂದು ವಿಧಾನ. ಸರ್ ಮತ್ತೊಂದು ಕರೆ ಬರ್ತಾ ಇದೆ. ಸುಭಾಷ್ ಚಂದ್ರನ್ ಅವರು ಗದಗದಿಂದ ಕರೆ ಮಾಡ್ತಿದ್ದಾರೆ. ಗದಗ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸುಭಾಷ್ ಚಂದ್ರ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಾವು ಸುಬ್ರಹ್ಮಣ್ಯ ಗದಗ ಡಿಸ್ಟ್ರಿಕ್ಟ್ ಮಾತಾಡೋದು ಸರ್. ನಾವು ಗೊತ್ತಾಯ್ತು, ಕೇಳಿ. ನಾವು ಇಲ್ಲಿ ಸಾವಯವ ಬಗ್ಗೆ ನಮ್ದೊಂದು ವಿನಿತ ಇತ್ತು ಸರ್ ಇಲ್ಲಿ. ಬಟ್ ತಾವು ಈಗ ಹಿಂದನೂ ನಾ ಕೇಳಿದೆ ತಮ್ಮ ನ್ಯೂಸ್ನಲ್ಲಿ, ಈಗನೂ ಕೇಳ್ತಿದ್ದೇನೆ. ಏನಂದ್ರೆ ಈ ಸಾವಯವ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾರಲ್ಲ, ಈಗ ಸರ್ಕಾರ ಒಂದ್ ಕಡೆ ಈಗ ಅದು ಅಪಾಯ ಅಂತ ಹೇಳ್ತಾರೆ, ಭೂಮಿ ಹಾಳಾಕೈತೆ ಅಂತ ಹೇಳ್ತಿರ್ತಾರೆ. ಯಾವುದಕ್ಕೆ? ಈಗ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ. ಸರ್ಕಾರಿ ಗೊಬ್ಬರ ಇದರಿಂದ ಅಂದ್ರೆ ಎಕ್ಸಾಂಪಲ್ ಈಗ ಸರ್ಕಾರ ಮಾಡೋದ ತಪ್ಪು ಹೇಳಕತ್ತಿದ್ರಿ ಸರ್ ನನಗೆ. ಈಗ ಸಿಗರೇಟ್ ಸೇದ್ಬೇಡ ಅಂತ ಹೇಳ್ತಾರ, ಸಿಗರೇಟ್ ಮಾರ್ತಾರ, ಅದಾದ್ಮೇಲೆ ಇವೆಲ್ಲ ಡ್ರಿಂಕ್ಸ್ ಮಾರ್ತಾರ. ಅದೇ ತರನ ಭೂಮಿನ ಹಾಳಾಗಕತ್ತಿದ್, ಜನನ ಹಾಳಾಗಕತ್ತಿರ್ತಾರ. ಅದಕ್ಕೆ ನಾವು ಸಾವಯವದೊಳಗೆ ನಾವು ಏನೋ ಮಾಡಿದ್ರು ಜನಕ್ಕೆ ಒಳ್ಳೇದಾಗಲ್ಲ ಅಂತ ಉತ್ತರ ಕೊಟ್ಬಿಡ್ತೀನಿ ಅವ್ರಿಗೆ. ಅವ್ರಿಗೆ ಗೊತ್ತಿರೋ ಅದು ಸ್ವಲ್ಪ ಸಣ್ಣದಾಗಿ ಹೇಳ್ಬಿಡ್ತೀವಿ. ತಮಗೆ ಗೊತ್ತಿರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಪೀರಿಯಡ್ನಲ್ಲಿ ಅವರು ಒಂದು ಪ್ರತಿ ಸೋಮವಾರ ಸಾಯಂಕಾಲ ಊಟ ಬಿಟ್ಬಿಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಆಹಾರ ಉತ್ಪಾದನೆ ಅಷ್ಟು ಕಡಿಮೆ ಇತ್ತು. ನಂತರ ನಮ್ಮ ವಿಜ್ಞಾನಿಗಳು ಹೊಸ ತಳಿ ಕಂಡುಹಿಡಿದ್ರು. ಹೊಸ ತಳಿದೇನು ಅಂತ ಹೇಳಿದ್ರೆ ನಮ್ಮ ಹೊಸ ಹುಡುಗರಿದ್ದಾಗೆ ಜಾಸ್ತಿ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಜಾಸ್ತಿ ಅದು ಗೊಬ್ಬರ ಬೇಕು. ಅದಕ್ಕೆ ಆ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ, ಅದು ಕೊಡ್ಲಿಲ್ಲ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ ಅಂತೆ, ಸಮ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಕೊಡಿ, ಸ್ವಲ್ಪ ಇದು ನಮ್ಮ ರಾಸಾಯನಿಕ ಗೊಬ್ಬರ ಎರಡನ್ನೂ ಕೊಡಿ ಅಂತ ಹೇಳಿ ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಕೃಷಿ ಇಲಾಖೆಯವರು ಅರಿವು ಮೂಡಿಸ್ತಾ ಇದ್ದಾರೆ. ಈಗ ನ್ಯಾನೋ ತಂತ್ರಜ್ಞಾನ ಬಳಸಿ ಅದು ನ್ಯಾನೋ ಯೂರಿಯಾ, ನ್ಯಾನೋ DAP ಅವೆಲ್ಲ ಕೇಳ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ ಮತ್ತೆ ನೋಡ್ತಾ ಇದೀವಿ ನಾವು. ಅಲ್ಲಿ ಕಡಿಮೆ ಪ್ರಮಾಣದಲ್ಲೇ ಅದು ಭೂಮಿ ಹಾಳಾಗದ ರೀತಿಯಲ್ಲಿ ನಾವು ನೇರವಾಗಿ ಸಸ್ಯಗಳಿಗೆ ಲಭ್ಯ ರೂಪದಲ್ಲಿ ಸಿಗುವಂತದ್ದು ಅದನ್ನು ಮಾಡ್ತಾ ಇದ್ದೀವಿ. ಸಾವಯವ ಗೊಬ್ಬರ ಪ್ಲಸ್ ರಾಸಾಯನಿಕ ಎರಡನ್ನೂ ಕೊಡಿ, ಸಮ ಪ್ರಮಾಣದಲ್ಲಿ ಕೊಡಿ ಅಂತ ಹೇಳಿ ನಾವು ಪ್ರಚಾರ ಕೊಡ್ತಾ ಇದ್ದೀವಿ. ಈಗ ಅದೇ ಸರ್, ಈಗ ಅದು ಉಲ್ಲಂಘನೆ ಇಷ್ಟೇಲಾಗ್ತಾ ಇದೆ. ಎಷ್ಟು ಪ್ರಕರಣಗಳು ದಾಖಲಾಗಿದೆ ಸರ್ ಈಗ? ಕಳೆದ ಒಂದು 5 ವರ್ಷದ್ದು ನಾವು ಒಂದು ಅಂಕಿಅಂಶ ತೆಗೆದುಕೊಂಡ್ರೆ ಸುಮಾರು 55 ಕೋಟಿಯಷ್ಟು ಜಪ್ತಿ ಮಾಡ್ಕೊಂಡಿದ್ದೀವಿ. ಅಂದರೆ ಸೀಡ್ಸ್, ಫರ್ಟಿಲೈಸರ್ಸು, ರಸಗೊಬ್ಬರ ಮತ್ತು ನಮ್ಮ ಪೀಡನಾಶಕಗಳನ್ನ 55 ಕೋಟಿಯಷ್ಟು 1270 ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದೀವಿ. ಹೌದು. ಅದರೊಳಗೆ ಇದುವರೆಗೂ ಸುಮಾರು ಕೋರ್ಟ್ನಲ್ಲಿ ಒಂದು 270 ಏನು ಪ್ರಕರಣಗಳಲ್ಲಿ ಆಗಲೇ ನಮ್ಮ ಕೋರ್ಟ್ನಲ್ಲಿ ತೀರ್ಮಾನ ನಂಪರ ಆಗಿ ಸುಮಾರು ಒಂದು 78 ಲಕ್ಷದಷ್ಟು ನಾವು ಸರ್ಕಾರಕ್ಕೆ ಅದನ್ನು ದಂಡ ಏನು ಕಟ್ಟಿದ್ದಾರೆ ಸರ್ಕಾರಕ್ಕೆ ನಾವು ಅದನ್ನು ವಾಪಸ್ ಕಟ್ಟಿದ್ದೀವಿ. ಇಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಜೈವಿಕ ಪೀಡನಾಶಕಗಳು ಅಂತ ಹೇಳಿ ಬಯೋಸ್ಟಿಮ್ಯುಲೇಟ್ಸ್, ಜೈವಿಕ ಪ್ರಚೋದಕಗಳು ಅಂತ ಹೇಳಿ ಈಗ ಭಾಳಷ್ಟು ಈಗ ಬರ್ತಾ ಇದೆ. ಈಗ ಆ ಜೈವಿಕ ಪ್ರಚೋದಕಗಳು ಅಂತ ಹೇಳಿದರೆ ಸಸ್ಯಜನ್ಯ ಏನು ರಾ ಮೆಟೀರಿಯಲ್ಸ್ ಅದರಿಂದ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಅವ್ರು ಏನು ಹೇಳ್ತಾ ಇದ್ರು. ಈಗ ಸಾವಯವ ಕೃಷಿ ಇದು ಮಾಡಬೇಕು ಅಂತೇಳಿ ಆ ಉದ್ದೇಶದಿಂದ ಜೈವಿಕ ಪ್ರಚೋದಕಗಳಿಗೂ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅದನ್ನು ಉತ್ತೇಜನ ಕೊಡಬೇಕು ಅಂತ ಜೈವಿಕ ಪ್ರಚೋದಕಗಳನ್ನು ಇದು ಮಾಡ್ತಾರೆ. ಬಟ್ ಜೈವಿಕ ಪ್ರಚೋದಕಗಳಲ್ಲಿ ಕೆಮಿಕಲ್ಸ್ ಯಾವುದೇ ಉಪಯೋಗಿಸೋಂಗಿಲ್ಲ ಅಂತೇಳಿ. ಬಟ್ ಅವು ಕೆಲವು ಕಡೆ ನಮಗೇನು ಕಂಡು ಬಂದಿರ್ತದೆ, ಕೆಮಿಕಲ್ಸ್ನ ಹಾಕ್ಬಿಟ್ಟು ಅದನ್ನು ಜೈವಿಕ ಪ್ರಚೋದಕ ಅಂತೇಳಿ ಕೊಡ್ತಾ ಇದ್ದಾರೆ. ಅಂಥದ್ದನ್ನ ಕಂಡುಹಿಡಿದ್ಬಿಟ್ಟು ಅದನ್ನು ಕೇಸ್ ಹಾಕ್ತಾ ಇದ್ದೀವಿ. ಸುಮಾರು 539 ಪ್ರಕರಣಗಳಲ್ಲಿ ನಾವಾಗಲಿ ಕೋರ್ಟ್ನಲ್ಲಿ ಕೇಸ್ ಹಾಕಿ ಅವ್ರ ವಿರುದ್ಧ ನಾವು ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಸರ್ ಮತ್ತೊಂದು ಕರೆ ಬರ್ತಾ ಇದೆ. ಮಂಜುನಾಥ್ ಅವರು ತುರುವೇಕೆರೆಯಿಂದ ಕರೆ ಮಾಡ್ತಾರೆ. ಅಂದ್ರೆ ಸಾಕಷ್ಟು ರೈತರು ಎಡೆ ಬಿಡದೆ ಕರೆಗಳು ಬರ್ತಾನೆ ಇದಾವೆ ನಮ್ಮ ಚರ್ಚೆ ಮಧ್ಯ. ಸೊ ಅಷ್ಟು ಉತ್ಸುಕರಾಗಿ ಮಂಜುನಾಥ್ ಅವರು ನಮಸ್ತೆ.
ಕೊಡ್ತೇವೆ ಲೈಸೆನ್ಸ್ ಕೊಡೋದು ಹೆಂಗೆ, ಬಿತ್ತನೆ ಬೀಜ ಲೈಸೆನ್ಸ್ ಕೊಡೋದು ಹೆಂಗೆ ಎಲ್ಲ ಹೇಳಿರಿ, ಸಂತೋಷ. ಈ ಕೃಷಿ ಪರಿಕರಗಳು ಅಂತೀರಲ್ಲ, ಸ್ಪ್ರಿಂಕ್ಲರ್ ಅವೆಲ್ಲ ಕೊಡ್ತೀರಲ್ಲ, ಅದ್ ಹೆಂಗ್ ಕೊಡ್ತಿದ್ದೀರಾ? ಒಂದ್ ನಿಮಿಷ ಮಾತಾಡ್ತಾರೆ ಕೃಷಿ ಸರ್. ಪರಿಕರ ತಾನೆ, ಕೃಷಿ ಸ್ಪ್ರಿಂಕ್ಲರ್ ಹೌದು ಹೌದು ಹೌದು, ಅಲ್ಲ ಎಲ್ಲದಕ್ಕೂ ಇದೆ. ಅವೆಲ್ಲ ಓಪನ್ ಆಗ್ತಿದೆ. ಈಗ ನಾವು ಸ್ಪ್ರಿಂಕ್ಲರ್ ಹಾಕಿ ನಾವು ಇದನ್ ಮಾಡಿದ್ರೆ ಓಪನ್ ಆಗ್ತಾವ ಅಂತ ಲೋ ಕ್ಲಾಸ್ ಸ್ಪ್ರಿಂಕ್ಲರ್ ಕೊಡ್ತಾವೆ, ಅದಕ್ಕೇನ್ ಮಾಡೋದು? ಆಯ್ತಾ, ಅದಕ್ಕೆ ಉತ್ತರ ನೀಡ್ತಾರೆ ಸರ್, ಉತ್ತರ ನೀಡ್ತಾರೆ ಕೇಳಿ. ನೀವ್ ಏಜೆನ್ಸಿ ಕೊಡ್ತೀರಲ್ವಾ, ನೀವ್ ಹೇಳಿ ನಂಗೆ ಒಪ್ಪಿಗೆ. ಯಾಕತ್ತಾ BSc AG ಮಾಡ್ರಿಗೆ ಮಾತ್ರ ಇದನ್ನ ಗೊಬ್ಬರದ್ದು ಅದು ಇದು ಕೊಟ್ರೆ ಸಂತೋಷ ನಮಗೂ. ನಾನು ಮೈಕ್ರೋಬಯಾಲಜಿ BSc ಓದಿದ್ದೀನಿ, ನಮ್ದು ಅದು ಮಣ್ಣಿನ ಬಗ್ಗೆ ಎಲ್ಲದೂ ಗೊತ್ತಿರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ದಯಮಾಡಿ ನೀವೆಲ್ಲ ಒಂಚೂರು ಇದನ್ನ ಇದ್ ಮಾಡ್ರಿ. ರಸಗೊಬ್ಬರ ಹೆಂಗೆ ನಾವು ಒರಿಜಿನಲ್ ಅಂತ ಹೆಂಗ್ ಕಂಡಿಡಿಯೋದು ನಾವು? ಮಂಜುನಾಥ್ ಅವ್ರ ಉತ್ತರ ನೀಡ್ತಾರೆ. ಬೇರೆ ಕೃಷಿ ಪರಿಕರಗಳ ಯಾವ ರೀತಿ ಅದನ್ನ ನಿಭಾಯಿಸ್ತಾ ಇದ್ದಾರೆ, ಗುಣನಿಯಂತ್ರಣ ಯಾವ ರೀತಿ ಕಾಪಾಡ್ಕೊಳ್ತಾರೆ ಹೇಳ್ತಾ ಇದ್ದಾರೆ ನೋಡಿ, ಕೇಳಿ. ಅವರು ಈಗ ಮಂಜುನಾಥ್ ಅವರು ಉತ್ತರ ಏನು ಹೇಳಿದ್ರೆ, ನಮ್ಮ ಕೃಷಿ ಇಲಾಖೆಯಿಂದ ನಮಗೆ ಕೊಡ್ತಕ್ಕಂತಹ ಈ ಸ್ಪ್ರಿಂಕ್ಲರ್ಸ್ ಆಗಿರ್ಬೋದು, ತಾಟ್ಪಾಲ್ ಆಗಿರ್ಬೋದು, ಅದ್ರ ಬಗ್ಗೆ ಗುಣ ನಿಯಂತ್ರಣ ಹೇಗೆ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ICR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನಲ್ಲಿ ಒಂದು ಸಿಪೆಟ್ ಅಂತ ಒಂದು ಸಂಸ್ಥೆ ಇದೆ ಮೈಸೂರಿನಲ್ಲಿ. ನಾವು ಸ್ಯಾಂಪಲ್ಸ್ ತೆಗೆದುಬಿಟ್ಟು PVC ಪೈಪ್ಸ್ ಆಗಿರ್ಬೋದು, ನಮ್ಮಲ್ಲಿ ಇಲಾಖೆ ಮೂಲಕ ಏನು ಕೊಡ್ತೀವಿ, ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಆ ಸಿಪೆಟ್ ಸಂಸ್ಥೆಗೆ ಆ ಸ್ಯಾಂಪಲ್ಸ್ ಕಳಿಸ್ತೀವಿ. ಆ ಸ್ಯಾಂಪಲ್ಸ್ ಕಳಿಸ್ಬಿಟ್ಟು ಅಕಸ್ಮಾತ್ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಅವನ್ನ ಬ್ಲ್ಯಾಕ್ ಲಿಸ್ಟ್ ಮಾಡುವಂತ ನಾವು ಶಿಫಾರಸು ಮಾಡಿದ್ವಿ. ನಮ್ಮ ಕೃಷಿ ಆಯುಕ್ತ ಇದ್ದಾರೆ, ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತೆ ಫಾರ್ಮ್ ಮೆಕನೈಸೇಷನ್ ಅಂತ ಏನು ಹೇಳ್ತಾರೆ, ಆ ಫಾರ್ಮ್ ಮೆಕನೈಸೇಷನ್ಗೆ ನಾವು ಅದು ಗುಣಮಟ್ಟಕ್ಕೂ ನಾವು ಅವರು ಪರ್ಟಿಕ್ಯುಲರ್ ಏನು ಇದು ಮಾಡಿದ ಚಾಸಿಸ್ ನಂಬರ್ ಅದನ್ನೇ ಕೊಟ್ಟಿದಾರ, ಅದು ವೆಯ್ಟ್ ಕರೆಕ್ಟ್ ಆಗಿದೆಯಾ ಅದೆಲ್ಲ ಚೆಕ್ ಮಾಡಿ ನಾವು ಅದಕ್ಕೂ ಕೂಡ ನಾವು ಅಕಸ್ಮಾತ್ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿ ಪರ್ಟಿಕ್ಯುಲರ್ ಸಂಸ್ಥೆ ಯಾರು ಸರಬರಾಜು ಮಾಡಿರ್ತಾರೆ ಅವ್ರಿಗೂ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡುವಂಥ ಒಂದು ಶಿಫಾರಸು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಸರ್, ಇವಾಗ ಇಷ್ಟೊತ್ತು ರೈತರು ಸಾಕಷ್ಟು ಇನ್ನೂ ಪ್ರಶ್ನೆಗಳು ಕೇಳ್ತಾನೆ ಇದ್ದಾರೆ. ಅವರ ಒಂದು ಉತ್ಸಾಹಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಾಗುತ್ತೆ. ಯಾಕಂದ್ರೆ ಅವರ ಒಂದು ಕಾಳಜಿ, ಅವರ ಒಂದು ಗುಣ ನಿಯಂತ್ರಣವನ್ನು ಕಾಪಾಡಿಕೊಂಡು ಅವರು ಸಹ ಪಾಲುದಾರರೇ ಆಗಿರ್ತಾರೆ ಇದರಲ್ಲಿ. ಸೊ ಈಗ ಕೊನೆಯದಾಗಿ, ಸೊ ಜಾಗೃತ ಕೋಶದಷ್ಟೇ ಅಲ್ಲ, ಕೃಷಿ ಪರಿಕರ ಗುಣ ನಿಯಂತ್ರಣದ ಬಗ್ಗೆ ರೈತರಿಗೆ, ನಮ್ಮ ರಾಜ್ಯದ ರೈತರಿಗೆ ಏನಾದ್ರು ಒಂದು ಕಿವಿ ಮಾತು ಹೇಳಬೇಕು ಅಂತ ತಾವು ಬಯಸಿದ್ದೇ ಆದಲ್ಲಿ, ಸೊ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಗುಣ ನಿಯಂತ್ರಣ ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ರೈತ ಬಾಂಧವರು ಅಕಸ್ಮಾತ್ ಅವರ ವ್ಯಾಪ್ತಿನಲ್ಲಿ ಏನಾದರೂ ಅಂತ ಈ ಯಾರ ಕಳಪೆ ಅಂತ ಕಂಡು ಬಂದರೆ ನಮ್ಮ ಸಂಬಂಧಪಟ್ಟಂತಹ ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ಜಂಟಿ ಕೃಷಿ ನಿರ್ದೇಶಕರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಖಂಡಿತವಾಗ್ಲೂ ನಾವು ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಅವರನ್ನು ಏನು ಜಪ್ತಿ ಮಾಡೋಂಥದ್ದಾಗಿರ್ಬೋದು, ಅದು ಇನ್ಸ್ಪೆಕ್ಷನ್ ಮಾಡೋಂಥದ್ದು ಮಾಡ್ಕೊಳ್ತೀವಿ. ಒಂದು ಮತ್ತು ರೈತ ಬಾಂಧವರು ಈ ಕೃಷಿ ಪರಿಕರಗಳನ್ನ ಪಡಿಬೇಕಾದ್ರೆ ದಯವಿಟ್ಟು ಆದಷ್ಟು ಬಿಲ್ನ ಪಡಿಬೇಕು ಅಂತ ಹೇಳಿ. ಆ ಬಿಲ್ ಇದ್ದರೆ ನಾವು ಮುಂದೆ ಕ್ರಮ ತೆಗೆದುಕೊಳ್ಳಲು ಅನುಕೂಲ ಆಗುತ್ತೆ. ಇಷ್ಟು ಎರಡು ಬೇಸಿಕ್ಸ್ ತಗೊಂಡ್ರೆ ರೈತ ಬಾಂಧವರು ನಮಗೆ ಅನುಕೂಲ ಆಗುತ್ತೆ. ನಾವು ಮಾಡತಕ್ಕಂಥ ಕಾರ್ಯಚಟುವಟಿಕೆಗಳಿಂದ ಸಮರ್ಪಕವಾಗಿ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ರೈತ ಬಾಂಧವರೇ, ಅಂದರೆ ಕೃಷಿ ಇಲಾಖೆ ಒಂದು ಕಡೆ ಗುಣ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಶ್ರಮಿಸ್ತಾ ಇದೆ, ಅದ್ರ ಜೊತೆಲಿ ಕೃಷಿ ಸಚಿವಾಲಯದ ಒಂದು ಜಾಗೃತ ಕೋಶ ಅದು ಸಹ ಇಷ್ಟೇ ಏನೋ ಎಫೆಕ್ಟಿವ್ ಆಗಿ ಅದೊಂದು ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಏನು ಅಂತಂದರೆ, ತಾವು ಈಗ ಹಳ್ಳಿಗಳಲ್ಲಿ ಬಂದು ಈಗ ಲೂಸ್ ಸೀಡ್ಸ್ ಅಂತೀವಿ ನಾವು, ಬಿತ್ತನೆ ಬೀಜ ತಗೊಳ್ರಿ ಅಂತ ಹೇಳಿ ಬಿತ್ತನೆ ಕಾರ್ಯ ಕೈಗೊಂಡಾಗ ಕೊಡದೆ ಆಗಿರ್ಬೋದು, ಇಂಥವೆಲ್ಲ ನಾವು ಪತ್ರಿಕೆಗಳು ಓದ್ತಾ ಇದ್ದೀವಿ. ದಯಮಾಡಿ ಇದು ಯಾವುದಕ್ಕೂ ತಾವು ಒಲವು ತೋರದೆ ಕೇವಲ ಅಧಿಕೃತ ಮಾರಾಟಗಾರರಿಂದ ಮತ್ತೆ ಕೃಷಿ ಇಲಾಖೆಯಿಂದ, ಅಂದರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಏನು ಹೋಬಳಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಏನು ವಿತರಣೆ ಮಾಡ್ತಿರ್ತಾರೆ, ರಸಗೊಬ್ಬರ, ಕೀಟನಾಶಕ ಮತ್ತು ಬೀಜ, ಬಿತ್ತನೆ ಬೀಜ ಇವೆಲ್ಲ, ಮತ್ತೆ ತಾವು ಹೇಳಿದ್ರಿ ಮತ್ತೊಬ್ಬ ರೈತರು ಕೇಳ್ತಾ ಇದ್ರು ಟಾರ್ಪಾಲಿನ್ ಮತ್ತೆ ಸೂಕ್ಷ್ಮ ನೀರಾವರಿ ಸ್ಪ್ರಿಂಕ್ಲರ್ ಇದ್ರದ್ದೆಲ್ಲ, ಅದನ್ನು ಸಹ ಕೇವಲ ಒಂದು ಅಧಿಕೃತ ಸಂಸ್ಥೆಗಳಿಂದ ಮಾತ್ರ ಕೃಷಿ ಇಲಾಖೆ ಅದನ್ನ ತಗೊಂಡು ಟೆಂಡರ್ ಪ್ರಕ್ರಿಯೆ ಮೂಲಕ ಅದನ್ನು ಮಾಡಿರ್ತಾರೆ. ಇದೆಲ್ಲ ಮಾಹಿತಿಯನ್ನು ತಾವು ತಗೊಂಡು ಯಾವುದೇ ರೀತಿಯಾದಂತಹ ಒಂದು ಕೃಷಿ ಪರಿಕರಗಳನ್ನ ತಾವು ಖರೀದಿ ಮಾಡಿದ್ದೇ ಆದಲ್ಲಿ ಅದರ ಒಂದು ಬಿಲ್ ಅಥವಾ ರಶೀದಿ ಇರ್ಬೋದು ಅಥವಾ ಲೇಬಲ್ಗಳಿರ್ಬೋದು ಅಥವಾ ಒಂದು ಕಂಟೈನರ್ ಅಥವಾ ಒಂದು ಚೀಲ ಇರ್ಬೋದು, ಅದು ಮೊಳಕೆ ಒಡೆಯವರೆಗೂ ಸಹ ಬಿತ್ತನೆ ಬೀಜ ಮೊಳಕೆ ಒಡೆಯವರೆಗೂ ತಮ್ಮ ಹತ್ರನೇ ಇಟ್ಕೊಂಡಾಗ ಮಾತ್ರ ತಾವು ದೂರು ನೀಡಿದ್ದಲ್ಲಿ, ಕಳಪೆ ಬಂದಲ್ಲಿ ಮಾತ್ರ ಅದನ್ನು ನಾವು ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿ ಶ್ರೀಯುತ ದೇವರಾಜ್ ಸಾಹೇಬರು ಅದನ್ನು ತಮಗೆ ಸೂಕ್ತವಾದ ಒಂದು ಮಾಹಿತಿ ನೀಡಿದ್ದಾರೆ. ಸರ್, ರೈತರ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ